ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ CSC ಮುಖಾಂತರ ಹೇಗೆ NSDL ನ್ಯೂ ಪಾನ್ ಕಾರ್ಡ್ನ ಅಪ್ಲೈ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ಟೆಪ್ ಬೈ ಸ್ಟೆಪ್ ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋನ ನೋಡ್ಕೊಂಡು ನೀವು NSDL ಪಾನ್ ಕಾರ್ಡ್ ನ್ಯೂ ಪಾನ್ ಕಾರ್ಡ್ನ ಅಪ್ಲೈ ಮಾಡ್ಬೋದು. ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈಗ ನಾವೇನು CSC ಡಿಜಿಟಲ್ ಸೇವಾ ಪೋರ್ಟಲ್ನ ಓಪನ್ ಮಾಡ್ತೀವಿ, ಲಾಗಿನ್ ಮಾಡ್ತಾ ಇದ್ದೀವಿ. ಲಾಗಿನ್ ಆದಮೇಲೆ ಈ ರೀತಿ ನಮಗೆ ಡ್ಯಾಶ್ ಬೋರ್ಡ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಸರ್ಚ್ ಬಾರಲ್ಲಿ NSDL ಪಾನ್ ಅಂತ ನೀವು ಸರ್ಚ್ ಮಾಡಿ. NSDL ಪಾನ್ ಸರ್ವಿಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಈಗಾಗಲೇ ನಾನು ಈಗ ಇದನ್ನ ಈ ಒಂದು NSDL ಪೋರ್ಟಲ್ಗೆ ಈಗಾಗಲೇ ನಾನು ಲಾಗಿನ್ ಆಗಿರೋದ್ರಿಂದ ನಮಗೆ ಕನೆಕ್ಟ್ ಕೇಳುತ್ತೆ. ನೀವೇನಾದರೂ ಹೊಸದಾಗಿ NSDL ಪೋರ್ಟಲ್ನ CSC ಮುಖಾಂತರ ಓಪನ್ ಮಾಡಿದರೆ ನಿಮಗೆ ಲಾಗಿನ್ ಕೇಳುತ್ತಲ್ಲಿ ನಿಮ್ಮ ಏನು CSC ID ಮತ್ತು CSC ಪಾಸ್ವರ್ಡ್ನ ಹಾಕಿ ಇಲ್ಲಿಗೆ ಈ ಒಂದು NSDL ಪೋರ್ಟಲ್ಗೆ ಲಾಗಿನ್ ಆಗಬೇಕಾಗುತ್ತೆ. ಈಗಾಗಲೇ ನಾನು ಲಾಗಿನ್ ಆಗಿರೋದ್ರಿಂದ ಇಲ್ಲಿ ಈ ಥರ ತೋರಿಸುತ್ತೆ. ನೀವು ಲಾಗಿನ್ ಆಗಿಲ್ಲ ಅಂದರೆ ಲಾಗಿನ್ ಆಗಿ ಆವಾಗ ಈ ಥರ ತೋರಿಸುತ್ತೆ. ಇಲ್ಲಿ ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ನಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ NSDL. ಇಲ್ಲಿ ಈ ಕಡೆ ನೀವು ನ್ಯೂ ಪಾನ್ ಕಾರ್ಡ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಏನಾದರೂ ಕರಪ್ಷನ್ ಮಾಡ್ತೀರಾ ಅಂದರೆ ಪಾನ್ ಚೇಂಜ್ ಅಂಡ್ ಕರಪ್ಷನ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಅಂದ್ರೆ ಇನ್ಕಂಪ್ಲೀಟ್ ಏನು ಅಪ್ಲಿಕೇಶನ್ ಆಗಿರುತ್ತೋ ಅದನ್ನ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಕೋಬಹುದು. ನೀವೇನಾದ್ರು ಟ್ರಾನ್ಸಾಕ್ಷನ್ ಏನಾದ್ರು ಮಾಡಿದ್ರೆ ಒಂದು ಅಪ್ಲೈ ಮಾಡಿ ಕಂಪ್ಲೀಟ್ ಆಗಿ ಟ್ರಾನ್ಸಾಕ್ಷನ್ ಆಗಿದ್ರೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯಲ್ಲಿ ನೋಡ್ಕೋಬಹುದು. ನಾನಿವಾಗ ನಿಮಗೆ ಹೊಸ ಅಪ್ಲಿಕೇಶನ್ ನ್ಯೂ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನ್ಯೂ ಅಪ್ಲಿಕೇಶನ್ ಅಂತ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ನ್ಯೂ ಪಾನ್ ಅಪ್ಲಿಕೇಶನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಮಗೆ ಇಲ್ಲಿಂದ ಏನೇನು ಮಾಡಬೇಕಾಗುತ್ತೆ ಅಂತ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಪಾನ್ ಕಾರ್ಡ್ ಎರಡು ಮೋಡ್ ಇರುತ್ತೆ. ನೀವು ಸ್ಕ್ಯಾನ್ ಬೇಸ್ಡ್ ಸೈನ್ ಇನ್ ಮೋಡನ್ನು ಆಯ್ಕೆ ಮಾಡ್ಬೋದು ಅಥವಾ KYC ಮೋಡನ್ನು ಆಯ್ಕೆ ಮಾಡ್ಬೋದು. ಸ್ಕ್ಯಾನ್ ಬೇಸ್ಡ್ ಸೈನ್ ಇನ್ ಅಂದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ಫೋಟೋನ ಅಪ್ಲೋಡ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋ ಅಂತದ್ದು ಇರುತ್ತೆ ಸ್ಕ್ಯಾನ್ ಬೇಸ್ಡ್ ಅಂದ್ರೆ. ಅದೇ KYC ಅಂದ್ರೆ ಆಧಾರ್ ಅಲ್ಲಿರುವಂತ ಎಲ್ಲ ಡೀಟೇಲ್ಸ್ ಕೂಡ ಫೆಚ್ ಆಗಿ ಆಧಾರ್ ಮೋಡ್ ಅಲ್ಲಿ ಬರುವಂತದ್ದು. ಆಧಾರ್ ಡೀಟೇಲ್ಸ್ ಏನಿರುತ್ತೋ ಅದೆಲ್ಲ ಬಂದು ಫಾನ್ಗೆ ಯಾವುದೇ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡೋ ತರ ಇರಲ್ಲ. ಆಧಾರ್ ಕಾರ್ಡ್ ಮುಖಾಂತರ ನಾವು ಮಾಡೋ ಅಂತದ್ದು ಇರುತ್ತೆ. OTP ತಗೊಂಡು ಆಧಾರ್ ಮುಖಾಂತರ ಮಾಡೋದಿರುತ್ತೆ. ನಾ ಇಲ್ಲಿ ಸ್ಕ್ಯಾನರ್ಡ್ ಬೇಸ್ ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮ್ಯಾನ್ಯುವಲ್ ಆಗಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಗಳನ್ನ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಟೈಪ್ ಬಗ್ಗೆ ನಾವಿಲ್ಲಿ ತಗೋಬೇಕಾಗುತ್ತೆ. ಸಿಟಿಜನ್ ಪಾನ್ ಇಂಡಿಯನ್ ಸಿಟಿಜನ್ ಫಾರಂ 19(3) ಅಂತ ಏನಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಇಂಡಿವಿಜುವಲ್ ಆಗಿರುತ್ತೆ, ನಾರ್ಮಲ್ ಪಾನ್ ಇಂಡಿವಿಜುವಲ್ ಆಗಿರುತ್ತೆ. ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎರಡು ಟೈಪ್ ಇದೆ. ಇಲ್ಲಿ ಸೆಲೆಕ್ಟ್ ಪಾನ್ ಟೈಪ್ ಅಲ್ಲಿ ಎರಡು ಟೈಪ್ ಇದೆ. ಫಿಸಿಕಲ್ ಪಾನ್ ಕಾರ್ಡ್ ಅಂಡ್ ಪಾನ್ ಕಾರ್ಡ್ ಅಥವಾ ಪಾನ್ ಕಾರ್ಡ್. ಇಲ್ಲಿ ಮೊದಲನೇ ಆಪ್ಷನ್ ಏನಿದ್ರೆ ಫಿಸಿಕಲ್ ಪಾನ್ ಕಾರ್ಡ್ ಮತ್ತೆ ಅಥವಾ ಪಾನ್ ಕಾರ್ಡ್ ಅಂತ ಏನಿದೆಯೋ ಇದರ ಅರ್ಥ ಪಾನ್ ಕಾರ್ಡ್ ಯಾವರಿಗೆ ಅಪ್ಲೈ ಮಾಡಿರ್ತೀವೋ ಅವರ ಅಡ್ರೆಸ್ಸಿಗೆ ಒಂದು ಫಿಸಿಕಲ್ ಪಾನ್ ಕಾರ್ಡ್ ಅವರ ಅಡ್ರೆಸ್ಸಿಗೆ ಹೋಗೋಂಥದ್ದು. ಮತ್ತೆ ಪಾನ್ ಕಾರ್ಡ್ ಅದರಲ್ಲಿ ಅವರ ಒಂದು ಜಿಮೇಲ್ ಐಡಿಯನ್ನ ಏನು ಹಾಕಿರ್ತೀವಿ ಆ ಒಂದು ಜಿಮೇಲ್ ಐಡಿಗೂ ಕೂಡ ಒಂದು PDF ಫೈಲ್ ಬರೋ ಅಂಥದ್ದು. ಎರಡೂ ಕೂಡ ಒಟ್ಟಿಗೆ ಆಗೋಂಥದ್ದು. ಅಥವಾ ನಾವು ಏನಾದರೂ ಕೆಳಗಿನ ಆಪ್ಷನ್ ಅನ್ನ ತಗೊಂಡ್ರೆ ಅವ್ರಿಗೆ ಫಿಸಿಕಲ್ ಪಾನ್ ಕಾರ್ಡ್ ಅವರ ಅಡ್ರೆಸ್ಸಿಗೆ ಬರೋಲ್ಲ, ಓನ್ಲಿ ಅವರ ಒಂದು ಏನು ಜಿಮೇಲ್ ಇರುತ್ತೋ ಅವರಿಗೆ PDF ಬರೋಂಥದ್ದಾಗಿರುತ್ತೆ. ಅದಕ್ಕೆ ನಾನಿವಾಗ ಫಿಸಿಕಲ್ ಪಾನ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಎರಡನ್ನೂ ಸೇರಿ ಬರಲಿ ಅಂತೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿ. ಇಲ್ಲಿ ನೇಮ್ ಆಸ್ ಪರ್ ಆಧಾರ್ ಏನು ಪಾನ್ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದೀವಿ ಅವರ ಒಂದು ಹೆಸರನ್ನ ಆಧಾರ್ ಅಲ್ಲಿರೋ ತರ ನಾವು ಟೈಪ್ ಮಾಡಬೇಕಾಗುತ್ತೆ. ಅದೇ ರೀತಿ ಡೇಟ್ ಆಫ್ ಬರ್ತ್ ಅನ್ನು ಕೂಡ ಟೈಪ್ ಮಾಡಬೇಕಾಗುತ್ತೆ. ಅವರ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಅವರ ಒಂದು ಇಮೇಲ್ ಐಡಿಯನ್ನ ನಾವು ಎಂಟರ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಏನು ಡೀಟೇಲ್ಸ್ನ ಹಾಕಿರ್ತೀವಿ ಅದು ಈ ಕಡೆ ತೋರಿಸ್ತಾ ಇರುತ್ತೆ. ನಮ್ಮ ಒಂದು ಅವರ ಒಂದು ಹೆಸರು, ಅವರ ಒಂದು ಏನು ಮೊಬೈಲ್ ನಂಬರು, ಆ ಥರ ಡೀಟೇಲ್ಸ್ ಏನು ಫಿಸಿಕಲ್ ಮೋಡ್ ತಗೊಂಡಿವೋ ಪಾನ್ ಕಾರ್ಡ್ ತಗೊಂಡಿವಿ ಸ್ಕ್ಯಾನರ್ ಬೇಸ್ಡ್ ತಗೊಂಡಿವಿ ಅನ್ನೋದು ಇಲ್ಲಿ ಡೀಟೇಲ್ಸ್ ಇರುತ್ತೆ. ಇದನ್ನ ಚೆಕ್ ಮಾಡಿಕೊಂಡು ಪ್ರೊಸೀಡ್ ಟು NSDL ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ. ಅಗ್ರಿ ಕೊಡಬೇಕಾಗುತ್ತೆ. ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಅಗ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಯಾರು VLEಗಳಿರ್ತಾರೋ ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಹಾಕಿ ನಾವಿಲ್ಲಿ OTPನ ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಅವರ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ VLE. ಅದಾದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಏನು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಹಾಕಿರ್ತೀವ ಅದಕ್ಕೆ OTP ಹೋಗುತ್ತೆ. OTPನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTPನ ವೆರಿಫೈ ಮಾಡಿದ್ಮೇಲೆ ನೆಕ್ಸ್ಟ್ ಈ ರೀತಿ ನಮಗೆ ಓಪನ್ ಆಗುತ್ತೆ. ಇಲ್ಲಿ ಅವರ ಒಂದು ಆಧಾರ್ ಸಂಖ್ಯೆಯನ್ನ
ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೇಮ್ ಆಸ್ ಪರ್ ಆಧಾರಲ್ಲಿರೋ ಥರ ನೇಮನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ನಾವು ಏನು ಫಸ್ಟ್ ನೇಮ್, ಮಿಡಲ್ ನೇಮ್ ಮತ್ತು ಲಾಸ್ಟ್ ನೇಮ್ ಇದೆಯೋ ಅದನ್ನು ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಏನಾದರೂ ಅವ್ರದ್ದು ಇನ್ಸಿಲ್ ಏನಿಲ್ಲ, ಬರೀ ಸಿಂಗಲ್ ನೇಮ್ ಇದ್ದರೆ ನೀವು ಲಾಸ್ಟಲ್ಲಿ ಹಾಕಬೇಕಾಗುತ್ತೆ. ಅದೇನಿರುತ್ತೋ ಆಧಾರಲ್ಲಿ ಆ ಥರ ಸಿಂಗಲ್ ಏನಾದರೂ ಅವ್ರಿಗೆ ಏನಾದರೂ ಯಾವುದೇ ಒಂದು ಇನ್ಸಿಲ್ ಇಲ್ಲ ಅಂದರೆ ಆ ಒಂದು ಸಿಂಗಲ್ ನೇಮ್ನ ಲಾಸ್ಟಲ್ಲಿ ಹಾಕಬೇಕಾಗುತ್ತೆ. ಅದೇ ರೀತಿ ಅವ್ರಿಗೇನಾದರೂ 1 ಅಥವಾ 2 ಇನ್ಸಿಲ್ ಇತ್ತು ಅಂದರೆ, ಏನಾದರೂ ಅವರ ಹೆಸರು ಆದಮೇಲೆ ಇನ್ಸಿಲ್ ಇತ್ತು ಅಂದರೆ ಅವರ ಹೆಸರನ್ನ ಫಸ್ಟ್ ನೇಮಲ್ಲೇ ಹಾಕಬೇಕಾಗುತ್ತೆ. ಈಗ ಒಂದು ಉದಾಹರಣೆ, ಸುರೇಶ್ HR ಅಂತ ಏನಾದರೂ ಇತ್ತು ಅಂದರೆ, ಸುರೇಶ್ HR ಅಂತ ಇದ್ದರೆ ಸುರೇಶ್ ಅನ್ನೋದನ್ನ ನಾವು ಫಸ್ಟ್ ನೇಮಲ್ಲಿ ಹಾಕಬೇಕಾಗುತ್ತೆ. ಎಚ್ ಅಂದರೆ ಏನು, ಅವರ ಎಕ್ಸ್ಟೆಂಡೆಡ್ ಫಾರಮ್ನ ಹಾಕಬೇಕಾಗುತ್ತೆ. ಎಚ್ ಅಂದರೆ ಏನಾದರೂ, ಎಚ್ ಅಂದರೆ ಅವರ ಸರ್ನೇಮ್ ಇರ್ಬೋದು, ಅವರ ಊರ ಹೆಸರು ಇರ್ಬೋದು, ಅವರ ಮನೆತನದ ಹೆಸರು ಇರ್ಬೋದು, ಮತ್ತೊಂದು ಏನೋ ಇರುತ್ತೆ ಅವರಿಗೆ. ಎಚ್ ಅಂದರೆ ಅವ್ರನ್ನ ಕೇಳಿದ್ರೆ ಅವರು ಇನ್ಫಾರ್ಮ್ ಮಾಡ್ತಾರೆ, ಅದನ್ನ ಫುಲ್ ಎಕ್ಸ್ಟೆಂಡೆಡ್ ಫಾರಮ್ ಅಲ್ಲಿ ನಾವು ಹಾಕಬೇಕಾಗುತ್ತೆ. ಈಗ ಆರ್ ಅಂತ ಹೇಳೋಣ. ಈಗ HR ಅಂದರೆ ಲಾಸ್ಟಲ್ಲಿ R ಇದೆ. ಆ ಆರಿಗೂ ಕೂಡ ಅವರ ತಂದೆ ಹೆಸರು ಇರ್ಬೋದು, ಅವರ ಮನೆತನದ ಹೆಸರು ಇರ್ಬೋದು, ಊರ ಹೆಸರು ಏನಿದೆ ಅದನ್ನ ನಾವು ಎಕ್ಸ್ಟೆಂಡಲ್ಲಿ ನಾವು ಅದನ್ನ ಹಾಕಲೇಬೇಕಾಗುತ್ತೆ. ನಾವು ಇಲ್ಲಿ ಬರೀ H ಮಿಡಲ್ ನೇಮಲ್ಲಿ R ಅಂತ ಹಾಕಿದರೆ ಆಗಲ್ಲ. ಹಾಗಾಗಿ ನಾವು ಫುಲ್ ಎಕ್ಸ್ಟೆಂಡೆಡ್ ಫಾರಮಲ್ಲಿ ನಾವು ಹಾಕಬೇಕಾಗುತ್ತೆ. ಅದಾದಮೇಲೆ ನಾವೇನು ಫಸ್ಟಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಿರ್ತೀವಿ ಅದು ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ಅದಾದಮೇಲೆ ಜೆಂಡರ್ನ ನಾವು ಇಲ್ಲಿ ತಗೋಬೇಕಾಗುತ್ತೆ. ಮೇಲು ಫೀಮೇಲು ಏನಿರ್ತದನ್ನ ಜೆಂಡರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಬಟನ್ ಇದೆ, ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗಿತ್ತು. ಇಲ್ಲೊಂದಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾವೇನು ಎಂಟರ್ ಮಾಡಿರ್ತೀವೋ ಅದು ಇಲ್ಲಿ ಶೋ ಆಗುತ್ತೆ. ಫಸ್ಟ್ ನೇಮು, ಲಾಸ್ಟ್ ನೇಮು, ಮಿಡಲ್ ನೇಮ್ ಏನಿರುತ್ತೋ, ಡೇಟ್ ಆಫ್ ಬರ್ತ್ ಮತ್ತು ಜೆಂಡರು, ಅವರ ಆಧಾರ್ 4 ಅಂಕೆಯ ಲಾಸ್ಟ್ ಡಿಜಿಟ್ ತೋರಿಸುತ್ತೆ, ಮತ್ತು ನೇಮ್ ಆಸ್ ಪರ್ ಆಧಾರ್ನ ತೋರಿಸ್ತಾ ಇರುತ್ತೆ. ಮ್ಯಾಚ್ ಇದ್ರೆ ಮಾತ್ರ ಮುಂದೆ ಹೋಗೋದು ಆಧಾರಿಗೆ ಇದಕ್ಕೂ, ಇಲ್ಲಾಂದರೆ ಮುಂದೆ ಹೋಗಲ್ಲ. ಮಿಸ್ ಮ್ಯಾಚ್ ಅಂತ ಬರ್ತಾ ಇದೆ, ನೀವು ಅದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಪಾಪಪ್ನ. ಅದಾದ್ಮೇಲೆ ಇದು ಕರೆಕ್ಟ್ ಇದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಾವಿಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪೇರೆಂಟ್ಸ್ ಡೀಟೇಲ್ಸ್ ಬಗ್ಗೆ ನಮಗೆ ಕೇಳುತ್ತೆ. ಇಲ್ಲಿ ಪೇರೆಂಟ್ ಮದರ್ ಫಾದರ್ ಈ ಸಿಂಗಲ್ ಪೇರೆಂಟ್ ಸೆಲೆಕ್ಟ್ ಮೀ ಅಂತ. ಇಲ್ಲಿ ಅವ್ರೇನಾದ್ರು ಈ ಒಂದು ಇವರಿಗೆ ಅರ್ಜಿದಾರಿಗೆ ಪಾನ್ ಕಾರ್ಡ್ನ ಅಪ್ಲೈ ಮಾಡೋರಿಗೆ ಸಿಂಗಲ್ ಪೇರೆಂಟ್ ಇದ್ದಾರಾ ಅಂತ ಕೇಳುತ್ತೆ. ಇಲ್ಲಿ ಇದ್ರೆ ಎಸ್ ನೋ ಕೊಡಿ, ನಾನಿಲ್ಲಿ ನೋ ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನೋ ಕೊಡಿ ಅದನ್ನ. ಅದಾದ್ಮೇಲೆ ಫಾದರ್ ನೇಮ್, ಅವರ ಒಂದು ಫಾದರ್ ನೇಮ್ನ ಇಲ್ಲೂ ಕೂಡ ಅವ್ರಿಗೆ ಏನಾದ್ರು ಇನ್ಸಿಲ್ ಇದ್ರೆ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮಲ್ಲೇ ಹಾಕ್ಬೇಕಾಗುತ್ತೆ. ಅದನ್ನ ನೋಡ್ಕೊಂಡು ಅವ್ರಿಗೆ ಏನಾದರೂ ಇನ್ಸಿಲ್ ಇಲ್ಲ ಅಂದರೆ ಲಾಸ್ಟ್ ನೇಮಲ್ಲೇ ಹಾಕಬೇಕು. ಇದು ಕೂಡ ಏನು ನೇಮನ್ನು, ಅಪ್ಲಿಕೆಂಟ್ ನೇಮನ್ನು ಯಾವ ರೀತಿ ಎಕ್ಸ್ಟೆಂಡೆಡ್ ಫಾರಮಲ್ಲಿ ನಾವು ಹಾಕಿದ್ವಿ, ಇನ್ಸಿಲ್ ಇದ್ದರೆ ಅವರ ಒಂದು ಸರ್ ನೇಮ್ ಆಗಿರ್ಬೋದು, ಅವರ ಫಾದರ್ ನೇಮ್ ಆಗಿರ್ಬೋದು, ಅವರ ವಿಲೇಜ್ ನೇಮ್ ಆಗಿರ್ಬೋದು, ಅದನ್ನು ಕೇಳಿಬಿಟ್ಟು ನೀವು ಅಲ್ಲಿ ಎಕ್ಸ್ಟೆಂಡೆಡ್ ಫಾರಮ್ನ ಹಾಕಬೇಕಾಗುತ್ತೆ. ಸಿಂಗಲ್ ಇನ್ಸಿಲ್ಗಳನ್ನು ಹಾಕಿದ್ರೆ ಇಲ್ಲಿ ಮುಂದೆ ಹೋಗಲ್ಲ. ಹಾಗಾಗಿ ನೀವು ಎಕ್ಸ್ಟೆಂಡೆಡ್ ಫಾರಮ್ನೇ ಹಾಕಬೇಕಾಗುತ್ತೆ. ಇಲ್ಲಿ ಫಾದರ್ ನೇಮ್ ಫಸ್ಟ್ ನೇಮ್ ಇದೆ, ಮಿಡಲ್ ನೇಮ್ ಇದೆ ಮತ್ತೆ ಲಾಸ್ಟ್ ನೇಮ್. ಎಂಟರ್ ಮೇಲೆ ಏನು ಹಾಕಿದ್ದೀರಾ ಅದೇ ರೀತಿ ಎಂಟರ್ ಮಾಡಬೇಕಾಗುತ್ತೆ ಫಾದರ್ದು. ಅದೇ ರೀತಿ ಇಲ್ಲಿ ಮದರ್ ನೇಮ್ ಕೂಡ ಕಂಪಲ್ಸರಿ ಅಲ್ಲಿ ಹಾಕ್ಬೇಕಾಗುತ್ತೆ. ಇಲ್ಲಿ ಮದರ್ ನೇಮ್ ಕೂಡ ಇನ್ಸಿಲ್ ಇದ್ರೆ ಅದೇನು ಕೇಳಿ ಫಸ್ಟ್ ನೇಮ್ ಒಂದೇ ಸಿಂಗಲ್ ಇನ್ಸಿಲ್ ಇದ್ರೆ ನೀವು ಏನು ಲಾಸ್ಟ್ ನೇಮ್ ಮತ್ತೆ ಫಸ್ಟ್ ನೇಮ್ ಹಾಕಿ, ಮಿಡಲ್ ನೇಮ್ ಅಲ್ಲಿ ಬರಲ್ಲ. ಅದೇ ರೀತಿ ಮದರ್ಗೂ ಕೂಡ ಏನಾದ್ರು ಇನ್ಸಿಲ್ ಈ ಥರನೇ ಇದ್ರೆ ನೀವು ಅದನ್ನ ಕರೆಕ್ಟಾಗಿ ಸಿಂಗಲ್ ಇನ್ಸಿಲ್ ಇದ್ರೆ ಯಾವ ರೀತಿ ಹಾಕಬೇಕು, ಡಬಲ್ ಇನ್ಸಿಲ್ ಇದ್ರೆ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮಲ್ಲಿ ಬರುತ್ತೆ. ಇಲ್ಲಿ ನಾವೀಗ ಅವರ ಒಂದು ಫಾದರ್ ನೇಮು ಮತ್ತು ಮದರ್ ನೇಮ್ನ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಪೇರೆಂಟ್ಸ್ ನೇಮ್ ಟು ಪ್ರಿಂಟೆಡ್ ಆನ್ ದ ಪಾನ್ ಕಾರ್ಡ್ ಅಂತ ಕೇಳುತ್ತೆ. ನೀವು ಆ ಒಂದು ಪಾನ್ ಕಾರ್ಡಲ್ಲಿ ಫಾದರ್ ನೇಮ್ನ ಪ್ರಿಂಟ್ ಮಾಡೋಕ್ಕೆ ಇಷ್ಟಪಡ್ತಿರೋ ಅಥವಾ ಮದರ್ ನೇಮ್ನ ಪ್ರಿಂಟ್ ಆಗಿ ಬರೋಕ್ಕೆ ಇಷ್ಟಪಡ್ತಿರೋ ಅಂತ. ನೀವಿಲ್ಲಿ ನಾನಿವಾಗ ಫಾದರ್ ನೇಮ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ್ದು ಬೇಕು ಅದನ್ನು ಇಲ್ಲಿ ಫಾದರ್ ನೇಮ್ ಬೇಕು ಅಂದರೆ ಫಾದರ್ ನೇಮ್ನ ಸೆಲೆಕ್ಟ್ ಮಾಡಿ, ಮದರ್ ನೇಮ್ ಬೇಕು ಅಂದರೆ ಮದರ್ ನೇಮ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವೆದರ್ ಫಿಸಿಕಲ್ ಪಾನ್ ಕಾರ್ಡ್ ಈಸ್ ರಿಕ್ವೈರ್ಡ್ ಅಂತ ಕೇಳುತ್ತೆ. ಇಲ್ಲಿ ಎಸ್ ಅಂತ ಕೊಡಿ, ಇಲ್ಲ ನೋ ಕೊಟ್ರೆ ನೀವು ನಿಮ್ಮ ಮನೆಗೆ ಫಿಸಿಕಲ್ ಪಾನ್ ಕಾರ್ಡ್ ಬರಲ್ಲ. ಹಾಗಾಗಿ ಎಸ್ ಅಂತಾನೆ ಕೊಡಿ ಇದಕ್ಕೆ. ಅದಾದ್ಮೇಲೆ ಆ ಒಂದು ಏನು ಪಾನ್ ಕಾರ್ಡ್ನ ಅಪ್ಲೈ ಮಾಡ್ತಾ ಇದೀವಲ್ಲ ಅವ್ರಿಗೆ ಯಾವ ರೀತಿ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ ಅನ್ನೋದನ್ನ ಇಲ್ಲಿ ಇಷ್ಟರೊಳಗಡೆ ನೀವು ಯಾವ್ದು ಬೇಕಾದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗಡೆ ಬಂದರೆ ನಾವು ಅವರ ಒಂದು ಮೊಬೈಲ್ ನಂಬರ್ನ ನಾವೇನು ಎಂಟರ್ ಮಾಡಿರ್ತೀವೋ ಅದು ಇಲ್ಲಿ ಬಂದಿರುತ್ತೆ. ಅದಾದಮೇಲೆ ಜಿಮೇಲ್ ಐ ಡಿ ಕೂಡ ಅಲ್ಲಿ ಫಸ್ಟಲ್ಲೇ ಏನು ಎಂಟರ್ ಮಾಡಿರ್ತೀವೋ ಅದು ಕೂಡ ಬಂದಿರುತ್ತೆ. ಕೆಳಗಡೆ ಬಂದರೆ ನಾವು ರೆಸಿಡೆನ್ಸಿಯಲ್ ಸ್ಟೇಟ್, ಇಲ್ಲಿ ರೆಸಿಡೆಂಟ್ ಅಂತ ತಗೊಳ್ಳಿ.
ರೆಸಿಡೆನ್ಸ್ ತಗೊಂಡ್ಮೇಲೆ ನೀವು ಇಲ್ಲಿ ಪಾಸ್ಪೋರ್ಟ್ ನಂಬರ್ ಇದ್ರೆ ಹಾಕ್ಬಹುದು, ಇಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್ ಬಂದ್ರೆ ಅಡ್ರೆಸ್ ಕಮ್ಯುನಿಕೇಶನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಡ್ರೆಸ್ ಕಮ್ಯುನಿಕೇಶನ್ ನಾವು ರೆಸಿಡೆನ್ಸ್ ಅಂತ ತಗೊಳ್ಳೋದು ಒಳ್ಳೇದು, ಯಾಕಂದ್ರೆ ಅಡ್ರೆಸ್ ರೆಸಿಡೆನ್ಸಿಗೆ ನಾವು ಪ್ರೂಫ್ ಅನ್ನ ಆಧಾರ್ ಕಾರ್ಡ್ ಕೊಡ್ಬೋದು. ನೀವೇನಾದ್ರೂ ಆಫೀಸ್ ಅಂತ ತಗೊಂಡ್ರೆ ಅದಕ್ಕೆ ಸರಿಯಾದ ಡಾಕ್ಯುಮೆಂಟ್ಸ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಫೀಸ್ ಅಡ್ರೆಸ್ಸಿಗೆ ಇರುವಂಥ ಒಂದು ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ನೀವು ರೆಸಿಡೆನ್ಸಿ ಅಂತ ತಗೊಂಡ್ರೆ ನೀವು ಒಂದು ಆಧಾರ್ ಕಾರ್ಡಲ್ಲಿ ನಿಮ್ಮ ರೆಸಿಡೆನ್ಸಿ ಅಡ್ರೆಸ್ ಇರೋದ್ರಿಂದ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ಬೋದು. ನಾ ಇಲ್ಲಿ ರೆಸಿಡೆನ್ಸಿ ಅಂತ ತಗೊಳ್ತಾ ಇದ್ದೀನಿ, ನಿಮ್ಗೆ ಯಾವ್ದು ಬೇಕು ಅದನ್ನ ತಗೊಂಡ್ಮೇಲೆ ಇಲ್ಲಿ ಕೆಳಗಡೆ ನಾವು ಅವರ ಒಂದು ರೆಸಿಡೆನ್ಸಿ ಅಡ್ರೆಸ್ ಯಾವ ರೀತಿ ಆಧಾರ್ ಕಾರ್ಡಲ್ಲಿ ಇದೆ ಅದೇ ರೀತಿ ಎಲ್ಲ ಒಂದನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಆಧಾರಲ್ಲಿರೋ ಅಡ್ರೆಸ್ನ ಫಿಲ್ ಮಾಡಿದ್ಮೇಲೆ ಕೆಳಗಡೆ ಅಪಾಯಿಂಟಿಂಗ್ ರೆಪ್ರೆಸೆಂಟೇಟಿವ್ ಅಸೆಸ್ ಅಂತ ಇದೆ. ಇವರು ಮೈನರ್ ಇಲ್ಲದೆ ಇರೋದ್ರಿಂದ ನೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಏನು ಏರಿಯಾ ಕೋಡು ಮತ್ತು ಯೋ ಟೈಪ್ ಎಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಡಾಕ್ಯುಮೆಂಟ್ ಪ್ರೂಫ್ಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೊದಲನೇದು ನಾವು ಐಡಿ ಪ್ರೂಫಿಗೆ, ಮೊದಲನೇದಲ್ಲಿ ಅವರ ಐಡಿ ಪ್ರೂಫಿಗೆ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿ. ಅವರ ಒಂದು ಅಡ್ರೆಸ್ ಪ್ರೂಫಿಗೆ ಕೂಡ ನೀವು ಎರಡನೇದರಲ್ಲಿ ಆಧಾರ್ ಕಾರ್ಡ್ನೇ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ಅವರ ಒಂದು ಬರ್ತ್ ಪ್ರೂಫಿಗೆ ಏನು ಅವರ ಒಂದು ಡೆತ್ ಇದೆಯಾ ಅದಕ್ಕೆ ನಾವು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಂಗಿಲ್ಲ, ಬೇರೆ ಇಲ್ಲಿರುವಂತ ಯಾವುದಾದ್ರೂ ಒಂದು ಪ್ರೂಫ್ ಇರುತ್ತೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಆಗಿರಲಿ, ಪಾಸ್ಪೋರ್ಟ್ ಆಗಿರಲಿ, ಬರ್ತ್ ಸರ್ಟಿಫಿಕೇಟ್ ಆಗಲಿ, ಪೆನ್ಷನ್ ಪೇಮೆಂಟ್, ಮ್ಯಾರೇಜ್ ಸರ್ಟಿಫಿಕೇಟ್, ಅಫಿಡವಿಟ್, ಈ ತರ ನಾವಿಲ್ಲಿ ತಗೋಬೇಕಾಗುತ್ತೆ. ನಾನಿಲ್ಲಿ ಅವರ ಒಂದು ಮಾಸ್ ಕಾರ್ಡ್, ಮರ್ಕ್ಯುಲರ್ ಮಾಸ್ ಕಾರ್ಡ್ ಅಂಡ್ ರೆಕಗ್ನೈಸ್ಡ್ ಬೋರ್ಡ್ ಅಂತ ಏನಿದೆಯಲ್ಲ ಅವರ ಒಂದು ಮಾಸ್ ಕಾರ್ಡ್ ಇದೆ. ನಾನು ಅದನ್ನ ಮಾಸ್ ಕಾರ್ಡ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡೋಣ. ಇಲ್ಲಿ ಕೆಳಗಡೆ ಬಂದ್ರೆ ಒಂದು ಫೋಟೋ ಮತ್ತೆ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಅವರ ಒಂದು ಸೈಜ್ ಅನ್ನು ಕೂಡ ಕೊಟ್ಟಿದ್ದಾರೆ. JPG ಫಾರ್ಮೆಟ್ ಅಲ್ಲಿ ಇರಬೇಕು, ಈ ಸೈಜ್ ಅಲ್ಲೇ ಇರಬೇಕು. ಮತ್ತೆ ಸಿಗ್ನೇಚರ್ ಕೂಡ JPG ಫಾರ್ಮೆಟ್ ಅಲ್ಲಿ ಇರಬೇಕು. 50 KB ಒಳಗಡೆ ಇರಬೇಕು. 200 DP ಇರಬೇಕು. ಆ ಒಂದು ಫೋಟೋ 3.5 ಏನು ಹೈಟ್ ಇರಬೇಕು, 2.5 ವಿಡ್ತ್ ಇರಬೇಕು. ಆ ಥರ ನೀವು ಒಂದು ಫೋಟೋನ JPG ಫಾರ್ಮೆಟ್ ಅಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು. ಅದಾದ್ಮೇಲೆ ಅವರ ಒಂದು ಸಿಗ್ನೇಚರ್ ಏನಿರುತ್ತೆ ಅದನ್ನ 2 ಸೆಂಟಿಮೀಟರ್ ಅದರ ಒಂದು ಹೈಟ್ ಇರಬೇಕು. 4.5 ಸೆಂಟಿಮೀಟರ್ ಅವರ ಒಂದು ವಿಡ್ತ್ ಇರಬೇಕಾಗುತ್ತೆ. ಅದು ಕೂಡ 50 KB ಒಳಗಡೆ ಇರಬೇಕು. ಮತ್ತೆ 200 DP ಅಲ್ಲೇ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋನ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಪಕ್ಕದಲ್ಲಿ ಅಪ್ಲೋಡೆಡ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೋಟೋನ ಅಪ್ಲೋಡ್ ಮಾಡಿದ್ಮೇಲೆ ಮತ್ತೆ ಸಿಗ್ನೇಚರ್ ನ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸಿಗ್ನೇಚರ್ ನ ಸೆಲೆಕ್ಟ್ ಮಾಡಿದ್ಮೇಲೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಅಂಡ್ ಸಿಗ್ನೇಚರ್ ಅಪ್ಲೋಡ್ ಆದ್ಮೇಲೆ ನಾವು ಕೆಳಗಡೆ ಬರ್ಬೇಕಾಗುತ್ತೆ. ಅಡ್ರೆಸ್ ಪ್ರೂಫ್ ಇಲ್ಲಿ ನಾನು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅವರ ಒಂದು ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡ್ತಾ ಫೈಲ್ ಅಲ್ಲಿ ಇರಬೇಕು. 200 DP ಅಲ್ಲಿ ಸ್ಕ್ಯಾನ್ ಮಾಡಿರ್ಬೇಕು. 300 KB ಒಳಗಡೆ ಇರಬೇಕು. ಅಪ್ಲೋಡೆಡ್ ಅಂತ ಏನಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ ಏನು ಇವರ ಮಾಸ್ ಕಾರ್ಡ್ ನ ನಾನು ಅಪ್ಲೋಡ್ ಮಾಡಬೇಕಾಗಿದೆ. ಆಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಮತ್ತೊಂದು ಚೂಸ್ ಫೈಲ್ ಮೇಲೆ ಬರುತ್ತೆ. ಅದು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅವರ ಒಂದು ಏನು ಮಾಸ್ ಕಾರ್ಡ್ ಇದೆಯಲ್ಲ ಅದನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅನ್ನು ಕೂಡ 300 KB ಒಳಗಡೆನೆ ಇರಬೇಕು. ಆ ಮಾಸ್ ಕಾರ್ಡ್ ನ ಸೆಲೆಕ್ಟ್ ಮಾಡಿದ್ಮೇಲೆ ನಾವು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಬರುತ್ತೆ. ಈಗ ನಾವು ಮತ್ತೊಂದು ಏನು ಅವರ ID ಪ್ರೂಫ್ ಆಗಿ ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡಿದ್ವಿ, ಅವರ ಒಂದು ಡೇಟ್ ಆಫ್ ಬರ್ತಿಗೆ ಅವರ ಒಂದು ಮಾಸ್ ಕಾರ್ಡ್ ನ ಹಾಕಿದ್ವಿ, ಅವರ ಒಂದು ಅಡ್ರೆಸ್ ಪ್ರೂಫಿಗೆ ನಾವು ಮತ್ತೆ ಆಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಮತ್ತೊಂದು ಆಧಾರ್ ಕಾರ್ಡ್ ನ ಕೂಡ ಅಪ್ಲೋಡ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅವರ ಒಂದು ಆಧಾರ್ ಕಾರ್ಡ್ ನ ಮತ್ತೆ ರಿಪೀಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ್ಮೇಲೆ ಅಪ್ಲೋಡೆಡ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ರೆ ಅವರ ಒಂದು ಪ್ಲೇಸ್ ಏನಿದೆಯಾ ಅದನ್ನ ಎಂಟರ್ ಮಾಡಿ. ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾವ್ ಏನೆಲ್ಲ ಡೀಟೇಲ್ಸ್ ನ ಇಲ್ಲಿವರೆಗೂ ಸ್ಟೆಪ್ ಬೈ ಸ್ಟೆಪ್ ಫಿಲ್ ಮಾಡಿದ್ವಿ ಅದೆಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ನಿಮ್ಗೆ ಶೋ ಆಗ್ತಾ ಇರುತ್ತೆ. ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಏನಾದ್ರೂ ಮಿಸ್ಟೇಕ್ ಇದ್ರೆ ಇಲ್ಲಿ ಪಕ್ಕದಲ್ಲಿ ಎಡಿಟ್ ಅಂತ ಇದೆ, ನೀವು ಎಡಿಟ್ಗೆ ಹೋಗಿ ಎಡಿಟ್ ಮಾಡ್ಕೊಂಡು ವಾಪಸ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬಹುದು. ನೀವು ಹಾಕಿರೋಂಥ ಎಲ್ಲ ಡೀಟೇಲ್ಸ್ ಕೂಡ ಕರೆಕ್ಟ್ ಇದೆ ಅನ್ಸಿದ್ರೆ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 2 ಅಥೆಂಟಿಕೇಶನ್ ಇ-ಸೈನ್ ಇನ್ ಮಾಡಬೇಕಾಗುತ್ತೆ. ನೀವು OTP ಬೇಸ್ಡ್ ಇ-ಸೈನ್ ಇನ್ ಆದ್ರೂ ಮಾಡಬಹುದು ಆಧಾರ್ದು, ಅಥವಾ OTP ಇಲ್ಲ ಅಂದ್ರೆ ಅವರ ಒಂದು ಬಯೋಮೆಟ್ರಿಕ್ ಬೇಸ್ಡ್
ಈ ಸೈನಾರು ಮಾಡ್ಬೋದು. ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡಿ. ನೀವು OTP ಬೇಸ್ಡ್ ತಗೊಂಡ್ರೆ OTP ಆಗುತ್ತೆ, ಅಲ್ಲಿ OTP ಹೋಗುತ್ತೆ, ನಾವು OTP ಹಾಕಿ ಈ ಸೈನ್ ಇನ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾನು ಇವಾಗ ಒಂದು ಬಯೋಮೆಟ್ರಿಕ್ಸ್ ಈ ಸೈನ್ ಇನ್ ತಗೊಂಡಿನಿ, ಅವರ ಆಧಾರ್ ನಂಬರ್ನ ಎಂಟರ್ ಮಾಡ್ಬೇಕು. ಕೆಳಗಡೆ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲಿ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ ನಾವು ಬಯೋಮೆಟ್ರಿಕ್ ಈ ಅಥೆಂಟಿಕೇಶನ್ ಮಾಡಬೇಕಾಗುತ್ತೆ. ನಾವು ಬಯೋಮೆಟ್ರಿಕ್ ಅಥೆಂಟಿಕೇಶನ್ ತಗೊಂಡ್ಮೇಲೆ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ಡ್ ಇಸ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ ವೇಟ್ ಮಾಡಬೇಕಾಗುತ್ತೆ. ನಾವು ಅವರ ಒಂದು ಬಯೋಮೆಟ್ರಿಕ್ ಅಥವಾ OTP ಅಥೆಂಟಿಕೇಶನ್ ಆದ್ಮೇಲೆ ನಮಗೆ ಪೇಮೆಂಟ್ ಬರುತ್ತೆ, ಪೇಮೆಂಟಿಗೆ ಹೋಗುತ್ತೆ. ನೀವಿಲ್ಲಿ ಪೇಮೆಂಟ್ ನ ಮಾಡಬೇಕಾಗುತ್ತೆ. ನಾವಿಲ್ಲಿ CSC ವ್ಯಾಲೆಟ್ ಮುಖಾಂತರ ಪೇಮೆಂಟ್ ನ ಮಾಡಬೇಕಾಗುತ್ತೆ. ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ವ್ಯಾಲೆಟ್ಗೆ ಹೋಗುತ್ತೆ. ಅಲ್ಲಿ ನಮ್ಮ ಒಂದು ಪಾಸ್ವರ್ಡ್ CSC ಪಾಸ್ವರ್ಡ್ ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು CSC ವ್ಯಾಲೆಟ್ ಪಿನ್ ಏನಿರುತ್ತೋ ಅದನ್ನ ನಾವಿಲ್ಲಿ ಎಂಟರ್ ಮಾಡಿ ಪೇ ಮಾಡಬೇಕಾಗುತ್ತೆ. ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ, ವೇಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಸಕ್ಸಸ್ ಆದ್ಮೇಲೆ ನಮ್ಗೆ ಈ ರೀತಿ ಜನರೇಟ್ ಆಗುತ್ತೆ. ಅಪ್ಲಿಕೇಶನ್ ಸಬ್ಮಿಟೆಡ್ ಇಸ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಂತ ಬಂದ್ಮೇಲೆ ಇಲ್ಲಿ ಏನು ಅಕ್ನಾಲಜ್ಮೆಂಟ್ ID ಅಂತ ಇದೆಯಲ್ಲ, ಇದನ್ನ ನೀವು ಏನಾದರೂ ಕಾಪಿ ಸೇವ್ ಮಾಡಿಟ್ಕೊಂಡು ನೀವು ಗೂಗಲಿಗೆ ಹೋಗ್ಬಿಟ್ಟು ಇದನ್ನ ಸ್ಟೇಟಸ್ನ NSDL ಪಾನ್ ಕಾರ್ಡ್ ಸ್ಟೇಟಸ್ನ ಅಂತ ಹೋಗಿ ಚೆಕ್ ಮಾಡ್ಕೊಂಡು ಅದನ್ನ ಸ್ಟೇಟಸ್ನ ನೋಡ್ಕೋಬಹುದು. ಈಗ ನಾವು ಡ್ಯಾಶ್ ಬೋರ್ಡಿಗೆ ಬಂದಾಗ ಏನು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಏನಿದೆ ಆ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ. ಆವಾಗ ನೀವು ಅಪ್ಲೈ ಮಾಡಿರೋಂಥ ಒಂದು ಡೀಟೇಲ್ಸ್ ಇಲ್ಲಿ ಇರುತ್ತೆ. ಎಲ್ಲ ಒಂದು ಅವರ ಒಂದು ಏನು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಆಗಿರ್ಬೋದು, ಡೇಟ್ ಆಗಿರಲಿ, ಹೆಸರಾಗಿರಲಿ, ಅಕ್ನಾಲಜ್ಮೆಂಟ್ ನಂಬರು ಕೂಡ ಇರುತ್ತೆ. ಮತ್ತೆ ಒಂದು ಸ್ಟೇಟಸ್ ಏನು ಸಕ್ಸಸ್ಫುಲಿ ಅಂತ ಇರುತ್ತೆ. ನೀವು ಏನಾದ್ರೂ ಇದನ್ನ ಸ್ಟೇಟಸ್ನ ನೋಡಬೇಕು ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಚೆಕ್ ಸ್ಟೇಟಸ್ ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಆ ಒಂದು ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಏನಾದ್ರೂ ಸ್ಟೇಟಸ್ ಇದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಈಗ ನೀವೀಗ ಸ್ಟೇಟಸ್ನೆಲ್ಲ ಚೆಕ್ ಮಾಡ್ಕೊಂಡ್ರಿ. ಈಗ ಈ ಒಂದು ಅಪ್ಲಿಕೇಶನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ ಒಂದು ಜಿಮೇಲ್ ಐಡಿಯನ್ನು ನಾವು ಇಲ್ಲಿ ಎಂಟರ್ ಮಾಡಿರ್ತೀವೋ ಆ ಜಿಮೇಲ್ ಐಡಿಗೆ ನೀವು ಹೋಗಿ ಚೆಕ್ ಮಾಡಿದರೆ ಅವರ ಒಂದು ಅಪ್ಲಿಕೇಶನ್ ನಂಬರು ಮತ್ತು ರೆಸಿಪ್ಟ್ ಏನು ಫೀಸ್ ರೆಸಿಪ್ಟ್ ಏನಿರುತ್ತೋ ಅದು ಸೆಂಡ್ ಆಗಿರುತ್ತೆ. ಅದನ್ನ ಇವಾಗ ನಾವು ಓಪನ್ ಮಾಡಿ ನೋಡೋದಾದರೆ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಸೆಂಡ್ ಬಂದಿರೋಂಥ PDF ಫೈಲ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಯಾವ ಒಂದು ಅರ್ಜಿಯನ್ನು ಸಲ್ಲಿಸಿರ್ತೀವಿ ಅವರ ಒಂದು ಏನು ಡೇಟ್ ಆಫ್ ಬರ್ತನ್ನ ಯಾವುದೇ ಗ್ಯಾಪ್ ಇಲ್ಲದೆ ನಾವು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಬ್ಲರ್ ಇರುತ್ತೆ, ನಿಮಗೆ ಚೆಕ್ ಮಾಡ್ಕೋಬಹುದು. ಅವರ ಒಂದು ಎಲ್ಲ ಡೀಟೇಲ್ಸ್ ಕೂಡ ಚೆಕ್ ಮಾಡ್ಕೋಬಹುದು. ಇಲ್ಲಿ ಏನಿದೆ ಅಂತ, ಯಾವ ರೀತಿ ಒಂದು ಅಪ್ಲಿಕೇಶನ್ ನಾವು ಫಿಲ್ ಮಾಡಿರ್ತೀವಿ, ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಹಾಕಿರ್ತೀವಿ ಅನ್ನೋದು ಇಲ್ಲಿ ನಮಗೆ ಶೋ ಆಗುತ್ತೆ. ಅದೇ ರೀತಿ ನಾವು ಮತ್ತೆ ಏನು ಜಿಮೇಲಿಗೆ ಬಂದ್ರೆ ಒಂದು ರೆಸಿಪ್ಟ್ ಅಂತ ಒಂದು ಬಂದಿರುತ್ತೆ. ಆ ರೆಸಿಪ್ಟ್ ಮೇಲೆ ಕ್ಲಿಕ್ ಮಾಡಿ. ಆ ರೆಸಿಪ್ಟ್ ಕೂಡ ನಾವು ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ, ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಓಪನ್ ಆಗಬೇಕು ಅಂದ್ರೆ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಫೀಸ್ ರೆಸಿಪ್ಟ್ ಮತ್ತೆ ಅಕ್ನಾಲಜ್ಮೆಂಟ್ ನಂಬರು ಕೂಡ ಇಲ್ಲಿ ಜನರೇಟ್ ಆಗಿರುತ್ತೆ. ಈ ರೀತಿಯಾಗಿ ನಾವು ಒಂದು ಪಾನ್ ಅಪ್ಲಿಕೇಶನ್ನ ಫುಲ್ ಪ್ರೊಸೆಸ್ ಆಗಿ ಮೊದಲನೆಯಿಂದ ಹಿಡಿದು ಲಾಸ್ಟಿನವರೆಗೆ ಏನೆಲ್ಲ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಎಲ್ಲರಿಗೂ ಕೂಡ ಯಾರೆಲ್ಲ CSC VLAಗಳಿದೆ ಅವರಿಗೆ ಶೇರ್ ಮಾಡಿ. ಏಕೆಂದರೆ ಯಾರೆಲ್ಲ ಪಾನ್ ಕಾರ್ಡ್ನ ಅಪ್ಲೈ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವರಿಗೆ ಯೂಸ್ ಆಗುತ್ತೆ. ಇದೇ ರೀತಿ ನಮ್ಮ ಚಾನಲ್ SV ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಕೂಡ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.